ಸಿಂಹ ಸಿಂಹಾಸನದಿಂದ ಇಳಿದು ಬೋನಲ್ಲಿರೋ ಮೇಕೆ ಹತ್ರ ಬಂದ್ಬಿಟ್ಟಿದೆ. ಕಟ್ಕನ್ ಕತ್ತಿಗೆ ಆಹಾರ ಆಗೋ ಮೇಕೆನ ಕಡೆ ಸಲ ನೋಡ್ಬೇಕು ಅಂತನ, ಅಥವಾ ತನ್ನ ಶಕ್ತಿ ಎಷ್ಟಿದೆ ಅಂತ ತೋರಿಸ್ಬೇಕು ಅಂತನ? ಅಪ್ಪ, ನೀವು ನನ್ನ ಅರ್ಥ ಮಾಡ್ಕೊಳ್ದೆ ಹೋದ್ರು ನಾನು ನಿಮ್ಮನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನಿಮ್ಮಂಥ ನಿಷ್ಠಾವಂತ ಅಧಿಕಾರಿ ಮಗನಾಗಿ ಹುಟ್ಟಿದ್ನಲ್ಲ ಅಂತ ನಾನು ತುಂಬಾ ಹೆಮ್ಮೆ ಪಡ್ತಾ ಇದ್ದೀನಪ್ಪ. ಆದರೆ ನನ್ನಿಂದ ನಿಮ್ಗೆ ಯಾವ ಉಪಯೋಗನೂ ಆಗಿಲ್ವಲ್ಲ ಅಂತ ದುಃಖ ಪಡ್ತಾ ಇದ್ದೀನಿ. ಇನ್ ಕೆಲವೇ ದಿವಸ ನಾನು ಸಾಯ್ತಾ ಇದ್ದೀನಿ. ನನ್ಗೆ ಇನ್ನೊಂದು ಜನ್ಮ ಅಂತ ಇದ್ರೆ ನಿಮ್ಮ ಮಗನಾಗೆ ಹುಟ್ಟಿ ನಿಮ್ ಸೇವೆ ಮಾಡೋ ಭಾಗ್ಯನ ಆ ದೇವರು ಮಾಡ್ಕೊಡ್ಲಿ ಅಂತ ಬೇಡ್ಕೋತಾ ಇದ್ದೀನಪ್ಪ. ಅಪ್ಪ, ಸಿಂಹದ ನೋ, ಅಚಲವಾದ ಈ ನಿಮ್ಮ ಕಣ್ಣುಗಳಲ್ಲಿ ಕಣ್ಣೀರು ಸ್ವಲ್ಪ ಕೂಡ ಚೆನ್ನಾಗಿ ಕಾಣಿಸುತ್ತಿಲ್ಲಪ್ಪ. ಅಪ್ಪ, ನೀವು ಅಳ್ತಿದ್ದೀರಾ ಅಂದ್ರೆ ನನಗೆ ನಂಬಿಕೆ ಆಗ್ತಿಲ್ಲ. ನಿಜ ಶಿವ, ನಿಮ್ಮಪ್ಪ ತನ್ನ ಜೀವಮಾನದಲ್ಲಿ ಯಾವತ್ತೂ ಅತ್ತಿರ್ಲಿಲ್ಲ, ಯಾರಿಗೂ ತಲೆ ತೆಗ್ಸಿರ್ಲಿಲ್ಲ. ಆದ್ರೆ ಇವತ್ತು ಅಳ್ತಾ ಇದ್ದೀನಿ ಶಿವ, ಇವತ್ತು ಅಳ್ತಾ ಇದ್ದೀನಿ. ನಾನು ತಲೆ ತಗ್ಸಿದ್ದು 2 ಸಾರಿ. ಮೊದಲನೇ ಸಲ ನೀನು ನಿನ್ ತಮ್ಮ ಒಟ್ಟಿಗೆ ಹುಟ್ಟಿದಾಗ ನಿಮ್ಮಿಗೊತ್ತು ಕೊಡ್ಬೇಕು ಅಂತ ಅವತ್ತು ತಲೆ ತೆಗ್ಸಿದ್ದೆ. ನಿರಪರಾಧಿಯಾದ ನನ್ನ ಮಗನ್ನ ನನ್ನ ಕೈಯಾರ ಅರೆಸ್ಟ್ ಮಾಡಿ ಅನ್ಯಾಯವಾಗಿ ಮರಣದಂಡನೆ ಶಿಕ್ಷೆ ಕೊಡಿಸ್ತಿದ್ದೀನಲ್ಲ ಅಂತ ಇವತ್ತು ನಿನ್ ಮುಂದೆ ತಲೆ ತೆಗಿಸ್ತಾ ಇದ್ದೀನಿ ಶಿವು. ಏನಂದ್ರಿ? ನಾನು ನಿರಪರಾಧಿನ? ನನ್ನ ನಿರಪರಾಧಿ ಅಂದ್ರ? ಅಪ್ಪ, ನಾನು ಯಾವ ತಪ್ಪು ಮಾಡಲ್ಲ ಅಂತ ನಿಮ್ಗೆ ನನ್ನ ನಂಬಿಕೆ ಬಂತಪ್ಪ? ಬಂತು ಮಗು, ಬಂತು. ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿದ್ದೆ ನೀನು ಯಾವ ತಪ್ಪು ಮಾಡಿಲ್ಲ ಅನ್ನೋ ಸತ್ಯ ನನಗೆ ಗೊತ್ತಾಗಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಯ್ತು.